ಈ ಪ್ರಾಡಕ್ಟ್ಸ್ದು ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ವೈಫೈ ಬಾಕ್ಸ್ ಕವರ್ ಮಾಡೋಕ್ಕೆ ಈ ಬಾಕ್ಸ್ ಮತ್ತು ಅದ್ರ ಮೇಲೆ ಈ ವಾಸ್ ವಿತ್ ಫಾಕ್ಸ್ ಇದನ್ನು ಅಮೆಝಾನಿಂದ ತರಿಸಿದ್ದು. ಇದು ಕಿಚನ್ ಆರ್ಗನೈಸರ್. ದೇ ಆರ್ ಸ್ಪೆಷಲೈಸ್ಡ್ ಇನ್ ಮೇಕಿಂಗ್ ಪೂಜಾ ರೂಮ್ಸ್. ಇದು ಜಸ್ಟ್ 259 rupees. ಇದು ಧೂಪ ಹಾಕೋದು. ಇದು ಶುಗರ್, ಇದು ಟೀ, ಇದು ಕಾಫಿ. ಎಷ್ಟು ಕ್ಯೂಟ್ ಅಲ್ಲ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ವಿಡಿಯೋಲಿ ಮೇಕಿಂಗ್ ಆಫ್ ಮೈ ಲಿವಿಂಗ್ ರೂಮ್ ತೋರಿಸ್ತೀನಿ. ನಮ್ಮದು ಓಲ್ಡ್ ಪೂಜಾ ರೂಮ್ ಏನಿತ್ತು ಅದನ್ನು ಕಂಪ್ಲೀಟಾಗಿ ಇಲ್ಲಿ ರಿಮೂವ್ ಮಾಡಿಸ್ತಾ ಇದ್ದೀರಿ. ಬಿಕಾಸ್ ಅದು ನನಗೆ ಸ್ವಲ್ಪ ಕಂಜೆಸ್ಟೆಡ್ ಥರ ಫೀಲ್ ಆಗ್ತಾಯಿತ್ತು ಆ್ಯಂಡ್ ವಿತೌಟ್ ಸ್ಟೋರೇಜ್ ಮಾಡಿಸ್ಬಿಟ್ಟಿದ್ರೆ. ಅದಕ್ಕೆ ನಮಗೆ ಆ್ಯಕ್ಚುಲಿ ಪೂಜಾ ರೂಮಲ್ಲಿ ಐಟಮ್ಸ್ ಎಲ್ಲ ಇಡೋಕ್ಕೆ ಸ್ಟೋರೇಜ್ ಬೇಕಿತ್ತು. ಅದಕ್ಕಾಗಿ ಪೂಜಾ ರೂಮ್ನ ಕಂಪ್ಲೀಟಾಗಿ ರೆನೋವೇಟ್ ಮಾಡಿಸಿದ್ರಿ. ರೆನೋವೇಟ್ ಮಾಡಿಸಿದ ನಂತರ ಇದು ಹೀಗೆ ಕಾಣಿಸ್ತಾ ಇತ್ತು. ಇಲ್ಲಿ ನಾವು POP ಪೌಡರ್ ತರಿಸ್ಕೊಂಡು ಅದನ್ನು ವಾಟ್ರಲ್ಲಿ ಮಿಕ್ಸ್ ಮಾಡಿ ಆ ವಾಲ್ಸ್ ಏನೇನು ಡ್ಯಾಮೇಜ್ ಆಗಿತ್ತೋ ಅದನ್ನು ಕ್ಲೀನಾಗಿ ಕವರ್ ಮಾಡ್ಕೊಳ್ತಿದ್ದೀರಿ. ಆ್ಯಂಡ್ ಆಲ್ಸೋ ನಾವು ಈ ವಾಲ್ಗೆ ವಾಲ್ಪೇಪರ್ ಹಾಕಿಸ್ತಾ ಇದ್ದೀವಿ. ಕಸ್ಟಮೈಸೇಷನ್ ಪ್ಲಸ್ ನಾರ್ಮಲ್ ವಾಲ್ಪೇಪರ್. ಕಸ್ಟಮೈಸೇಷನ್ ವಾಲ್ಪೇಪರ್ ಏನು ಬರುತ್ತೆ ಅದಕ್ಕೆ ನಾವು ರೆಡಿಮೇಡ್ POP ಮೋಲ್ಡಿಂಗ್ಸ್ ಫ್ರೇಮ್ ಹಾಕ್ತಿದ್ದೀವಿ. ಆ್ಯಕ್ಚುಲಿ ನಾವು ಏನಕ್ಕೆ ರೆಡಿಮೇಡ್ ತೊಗೊಂಡಿದ್ದು ಅಂದರೆ ಮಾಡ್ಸೋಕ್ಕೆ ತುಂಬ ಬಜೆಟ್ ಜಾಸ್ತಿ ಹಿಡಿತಿತ್ತು. ಅದಕ್ಕೆ ನಾವು ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಲ್ಲಿ ಮಾಡೋಣ ಅಂತ ರೆಡಿಮೇಡ್ POP ಮೋಲ್ಡಿಂಗ್ಸ್ ತರಿಸಿದ್ರಿ. ಇದು ಆ್ಯಕ್ಚುಲಿ ಕಸ್ಟಮೈಸ್ ಮಾಡಿಸಿರೋ ವಾಲ್ಪೇಪರ್. ಅಂದರೆ ಇದು ಈ ಗ್ರೀನಿಶ್ ಅದು ಮಾತ್ರ ಸೀನರಿದು ಮಾತ್ರ ಕಸ್ಟಮೈಸೇಷನ್ ಮಾಡಿಸಿರೋದು. ಆ್ಯಂಡ್ ಈ ಪ್ಲೇನ್ ಪೇಪರ್ ಇದೆ ಅಲ್ವಾ, ಇದು ನಾನ್ ಕಸ್ಟಮೈಸೇಷನ್. ಆ್ಯಂಡ್ ಆಲ್ಸೋ ಈ ಚಿಕ್ಕ ಲೈಟ್ ಒಂದು ಹಾಕಿದ್ರಿ ಸೊ ದ್ಯಾಟ್ ಇದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅಂತ. ಪೂಜಾ ರೂಮ್ ಮಾಡ್ಸೋಕ್ಕೆ ಕೊಟ್ಟಿದ್ದೀವಿ. ಸದ್ಯಕ್ಕೆ ಈ ಟೇಬಲ್ ಹಾಕಿ ದೇವ್ರನ್ನ ಇಲ್ಲೇ ಇಟ್ಟು ಪೂಜೆ ಮಾಡಿದ್ದೀನಿ. ಅಮೆಝಾನಲ್ಲಿ ಸ್ವಲ್ಪ ಹೋಮ್ ಡೆಕೋರ್ ಮಾಡೋಕ್ಕೆ ಐಟಮ್ಸ್ ಆರ್ಡರ್ ಮಾಡಿದ್ದೆ, ಅದೀಗ ಬಂದಿದೆ. ಓಪನ್ ಮಾಡೋಣ ಬನ್ನಿ. ನೈಸ್ ಪ್ಯಾಕೇಜಿಂಗ್. ಪಾಟ್ ಒಳಗಡೆನೇ ಇದ್ದೋಗಿದೆ. ಎಷ್ಟು ಕ್ಯೂಟ್ ಅಲ್ಲ. ಈ 3 ಪುಟಾಣಿ ಪ್ಲ್ಯಾನ್ಸ್ ಆರ್ಡರ್ ಮಾಡಿದ್ದೆ, ವೈಟ್, ಯೆಲ್ಲೋ ಮತ್ತು ಬೇಜ್ ಕಲರ್. ಏನು ಆರ್ಡರ್ ಮಾಡಿದೆ ಅಂತಲೇ ಮರ್ತೋಗಿದ್ದೀನಿ. ದಿಸ್ ಇಸ್ ಡೋರ್ ಮ್ಯಾಟ್ಸ್. 1 2 3 4 ಆ್ಯಂಡ್ ಇದೊಂದು ಟವಲ್. ಇದು ಫ್ಲೋರ್ ಮ್ಯಾಟ್. ಸರಿ, ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಬಂದಿದೆ. ಆ್ಯಂಡ್ ಆ್ಯಂಟಿ ಸ್ಕಿಡ್ ಇದು. ಆ್ಯಕ್ಚುಲಿ ಅಮೆಝಾನ್ ಬೆಸ್ಟ್. ಎಲ್ಲ ಕುತ್ಕೊಂಡು ಆರ್ಡ್ರ್ ಮಾಡಿಬಿಡ್ಬೋದು. ಇದೆಲ್ಲ ಫೇಸ್ ಟಾಲ್ಸ್, ಫೇಸ್ ಟವಲ್ಸ್. ಇನ್ನೂ ಬರೋದಿದೆ. ಇನ್ನೂ ಒಂದು 2-3 ದಿನ ಫುಲ್ ಅಮೆಝಾನ್ ಡೆಲಿವರೀಸ್. ಹೇ ಶಿರೋ, ಸಡನ್ನಾಗಿ ಶಿರೋಗೆ ಏನೋ ಆಗ್ಬಿಡುತ್ತೆ. ಶಿರೋ ನೋಡಿ, ಶಿರೋ ನಾನು ನೋಡಿತಾ ಇದ್ದನ್ನು. ಹೀಗೆ ನಮ್ಮ ಶಿರೋ ಶಿರೋ ಬಾ ಶಿರೋ. ನೀನು ಯಾರೆಲ್ಲ ಭಾಷೆ. ಶುಗರ್ ಸೈಡಿಗೆ ಬಾ, ಇಲ್ಲಿ ಬಾ, ಕಮ್ಮಿ ಇಲ್ಲಿ ಬಾ. ಬರಲ್ವಾ? ಬಾಜು ಕುತ್ಕೋ, ಸಿಟ್. ಇದು ಶುಗರ್, ಕುತ್ಕೋ. ಇದು ಟೀ, ಇದು ಕಾಫಿ. ನೈಸ್ ಅಲ್ಲ. ಇದು ಟವಲ್ಸ್.
ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅವ್ರಿಗೆ ಸಪ್ರೇಟ್ ಟವಲ್ಸ್ ಇಟ್ಬಿಡ್ಬೇಕಲ್ವಾ. ಸೊ ಎಲ್ಲ ಒಂದರಲ್ಲೇ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಇದು ಕುಷನ್ ಕವರ್ಸ್, ಇದಕ್ಕೆ ಕವರ್ಸ್ ಇದು, ಮತ್ತು ಇದೆಲ್ಲ ಸ್ವಲ್ಪ ಡಾರ್ಕ್ ಕಲರ್ಸ್ ಆಗೋಯ್ತು. ಸೊ ನಮ್ಮ ವಾಲ್ ಪೇಪರ್ಗೆ ಮ್ಯಾಚ್ ಆಗೋ ಥರ ಬೇಜ್ ಕಲರ್ ಆರ್ಡರ್ ಮಾಡಿದ್ವಿ. ಹಾಕಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ. ಇದು ಒಂದು ಟವಲ್, ಇದನ್ನ ಹಾಕೋ. ನೈಸ್. ಅಷ್ಟೇ. ಇವಾಗ ಮತ್ತೆ ಅಮೆಝಾನ್ ಕೊರಿಯರ್ ಬಂದಿತ್ತು, ಈಗ ಜಸ್ಟ್ ಓಪನ್ ಮಾಡಿದೆ. ಇದು ನೋಡಿ ಧೂಪ ಹಾಕೋದು ನೋಡಿ, ಇದು ಡ್ರೈ ಲೀವ್ಸ್. ಆ್ಯಂಡ್ ಆಲ್ಸೋ ಇದೊಂದು ವಾಲ್ ಮೋಲ್ಡ್. ಇದು ಫಿಕ್ಸ್ ಮಾಡಾದ್ಮೇಲೆ ಹೇಗೆ ಕಾಣಿಸುತ್ತೆ ನೋಡಿ. ಇದು ಜಸ್ಟ್ 259 rupees. ಇದು ಅಮೆಝಾನಲ್ಲಿ ತಗೊಂಡಿರೋದು. ಕಾರ್ ಕೀ ಹೋಲ್ಡರ್, ಕ್ಲಾಸಿ ಆ್ಯಂಡ್ ಸ್ಪೋರ್ಟಿವ್ ಲುಕ್. ಆ್ಯಂಡ್ ಈ ವಾಸ್ ಆರ್ಡ್ರ್ ಮಾಡಿದ್ದೆ. ವಾಸ್ಗೆ ಈ ಫಾಕ್ಸ್ ಕೂಡ ಅಮೆಝಾನಲ್ಲೇ ತಗೊಂಡಿರೋದು. ಸಿ ಹೌ ಕ್ಯೂಟ್. ಪೂಜಾ ರೂಮ್ ರೆನೋವೇಟ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ. ಸೊ ಇವಾಗ ಪೂಜಾ ರೂಮ್ ತಗೊಳಕ್ಕೆ ಬಂದಿದ್ದೀರಿ. ಕಸ್ಟಮೈಸೇಷನ್ ಮಾಡಿಸಿದ್ದು ನಾವು, ಬಿಕಾಸ್ ನಮ್ಮದು ವೆಂಕಟೇಶ್ವರ ಫೋಟೋ ಏನಿದೆ ಅದು ತುಂಬ ದೊಡ್ಡದಾಗಿದೆ ಅಲ್ವಾ. ಸೊ ಅದಕ್ಕೆ ಕಸ್ಟಮೈಸ್ ಮಾಡಿಸಿದ್ರಿ. ಇವಾಗ ರೆಡಿ ಆಗಿದೆ ಅಂತ ಹೇಳಿದ್ರು. ಸೊ ಪುರೋಹಿತ್ ಲಿವಿಂಗ್ ಬಂದಿದ್ದೀನಿ. ಇದೇ ನಮ್ಮ ಪೂಜಾ ರೂಮ್. ಈ ಥರ ಬರುತ್ತೆ. ಇಲ್ಲಿ ಬೆಲ್ಸ್ ಹಾಕ್ಕೊಡ್ತಾರೆ. ದಿಸ್ ಇಸ್ ಡ್ರಾಯರ್. ಇದು ಸ್ಟೋರೇಜ್. ಸೊ ಇದೊಂದು ಪೂಜಾ ರೂಮ್, ಇಲ್ಲೊಂದು ಪೂಜಾ ರೂಮ್ ಇದೆ. ದೇ ಆರ್ ಸ್ಪೆಷಲೈಸ್ಡ್ ಇನ್ ಮೇಕಿಂಗ್ ಪೂಜಾ ರೂಮ್ಸ್. ನಮ್ಮದು ಸೆಂಟರ್ ಟೇಬಲ್ ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ಇವಾಗ ಅವರು ಪೂಜಾ ರೂಮ್ ಕಳಿಸ್ತಾರೆ ಸೆಂಟರ್ ಟೇಬಲ್ ಮಾಡಿ. ಪುರೋಹಿತ್ ಲಿವಿಂಗ್ ವಿಸಿಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು 2-3 ಫರ್ನಿಚರ್ ಶಾಪ್ ವಿಸಿಟ್ ಮಾಡಿದ್ದೆ, ಬಟ್ ನನಗೆ ಬೇಕಾಗಿರೋ ರೀತಿ ಎಲ್ಲೂ ಸಿಕ್ಕಿಲ್ಲ. ಆ್ಯಂಡ್ ದೆನ್ ಇಲ್ಲಿ ನಮಗೆ ಕಸ್ಟಮೈಸೇಷನ್ ಮತ್ತು ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿಕೊಟ್ರಿ ಇವರು. ಈಗ ಇದನ್ನು ಕಾರ್ಪೆಂಟರ್ ಕೈಲಿ ಫಿಕ್ಸ್ ಮಾಡಿಸ್ಬೇಕು. ಇದು ಮತ್ತು ವೈಫೈ ಬಾಕ್ಸ್ ಕೂಡ ಫಿಕ್ಸ್ ಮಾಡಿಸ್ಬೇಕು. ಈ ವೈಫೈ ಬಾಕ್ಸ್ ನಾನು ಕಸ್ಟಮೈಸೇಷನ್ ಮಾಡಿ ಕೊಡೋಕ್ಕೆ ಕೇಳಿದಾಗ 3000 ಒಬ್ಬರು ಹೇಳಿದ್ರು. ಮತ್ತು ಇವರೇ ಈಗೇನು ಫಿಕ್ಸ್ ಮಾಡ್ತಿದ್ದಾರಲ್ವ ಅದೇ ಕಾರ್ಪೆಂಟರೇ 2800 ಹೇಳಿದ್ರು. ಬಟ್ ನನಗೆ ಅಮೆಝಾನಲ್ಲಿ ಇದು ಜಸ್ಟ್ 300 rupeesiಗೆ ಸಿಕ್ತು. ಆ್ಯಂಡ್ ಈ ವಾಲ್ ಮೋಲ್ಟ್ ಕೂಡ ಜಸ್ಟ್ 400 rupees ಸಿಕ್ತು. ಎಲ್ಲ ನಾನು ಈ ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ನಾನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಮೂಲಕ ನೀವು ಕೂಡ ತಗೊಳ್ಬೋದು. ಇದು ನೋಡಿ ಫಿಕ್ಸ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಆ್ಯಂಡ್ ಇದು ವೈಫೈ ಬಾಕ್ಸ್ ಫಿಕ್ಸ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಈ ಶೋ ಪೀಸಸ್ ನಾನಿಲ್ಲಿ ಏನು ಯೂಸ್ ಮಾಡಿ ಡೆಕರ್ ಮಾಡಿದ್ದೀನಿ ಅವೆಲ್ಲ ಆಲ್ಮೋಸ್ಟ್ ಅಮೆಝಾನಿಂದನೇ ತರಿಸಿರೋದು. ಆ್ಯಂಡ್ ಆಲ್ಸೋ ದಿಸ್ ವಾಸ್ ವಿತ್ ಫಾಕ್ಸ್ ಆಲ್ಸೋ. ಸೆಂಟರ್ ಟೇಬಲ್ ಈಗ ಜಸ್ಟ್ ಡೆಲಿವರಿ ಮಾಡಿದ್ರು. ಈ ವಾಸ್ ವಿತ್ ಡ್ರೈ ಲೀವ್ಸ್ನ ನಾನು ಇಲ್ಲಿ ಸಾಯಿಬಾಬಾ ಹಿಂದೆ ಇಟ್ಟಿದ್ದೀನಿ. ಸಾಯಿಬಾಬಾನ ಇಲ್ಲೆಂತೂ ಕೂರಿಸಿದ್ದೀನಿ ಅಂದರೆ ಪೂಜಾ ರೂಮ್ ಒಳಗಡೆ ಮುಷ್ಟಿ ಒಳಗಡೆ ಇರೋ ಸೈಜ್ ವಿಗ್ರಹ ಮಾತ್ರ ಇಡಬೇಕು ಅಂತ ಅರ್ಚಕರು ಹೇಳಿದರು. ಅದಕ್ಕೆ ಸಾಯಿಬಾಬಾನ ಇಲ್ಲಿ ಕೂರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.